हज, औकाफ और इकलिती बहबूद की वजारत की जिम्मेदारी संभालने के बाद जनाब यूटी कादर साहब का ये हज भून का पहला दौरा था। इस मौके पर उन्होंने हज भवन के मुख्तलिफ शोबों का जायजा लिया और वहां के तमाम इंतजामी इंतजाम का मुआयना किया। मिनिस्टर साहिब ने हज भवन के चेयरमैन और तमाम मेंबर्स से मुलाकात की और उनके साथ एक अहम मीटिंग भी मुनाकिद की। उसके बाद जनाब यूटी कादर साहिब ने मीडिया से भी बात की और अपने हज भवन के दौरे के मकसद और मीटिंग के हवाले से तफसीलात पेश की। ನಮ್ಮ ಚೇರ್ಮನ್ ಪರವಾಗಿ ಹಾಗೂ ಸಮಿತಿ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಎಲ್ಲರೂ ಸಾಹೇಬರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಅದೇ ಥರ ಅವ್ರಿಗೂ ಸಹ ಸ್ವಾಗತ ಬಯಸುತ್ತೇನೆ. ಅದೇ ಥರ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಸಹ ಸ್ವಾಗತ ಬಯಸಿ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸಿ ಸಭೆಯನ್ನು ನಡೆಸಿಕೊಳ್ಳಲು ಕೇಳ್ತೀವಿ. ಈಗ ಸದ್ಯಕ್ಕೆ ಅಷ್ಟೇ ಹಾಕಿದ್ದೀವಿ ಸರ್. ನನಗೆಲ್ಲ ಹೋದ ನಂತರ ಈಗ ನಾನು ನನ್ನ ಮನೆಯವರು ಹೋಗಿದ್ದಾರೆ, ನಾನು ಊರಲ್ಲಿದ್ದೇನೆ. ಅವರು ಬೇರೆ ಬೋರ್ಡ್ಸ್ ನನಗೆ ಇದರಲ್ಲಿ ಬರ್ತದೆ ಅಂತ ಅಷ್ಟೇ. ಸ್ಟಾರ್ಟಿಂಗ್ ಮಾಡಿವಿ ಸರ್, ಅದು ಮಾಡ್ತೇವೆ ಸರ್, ಇನ್ನೂ ಅಪ್ಡೇಟ್ ಮಾಡ್ತೀವಿ. Until they go and come back, Yes, we should track. Then we will be ಎಕ್ಸ್ಪ್ಲೋರ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ. Is this created from student? No problem. Our staff is here. ಸರ್ ಸೆಕೆಂಡ್ ಥಿಂಗ್ ಸರ್, ಚಾಟ್ ಬಾಟ್ ಮಾಡಿವಿ ಸರ್. ಅಂದರೆ ಇಫ್ ಯು ಸೆಂಡ್ ಎ ಮೆಸೇಜ್ ಇನ್ ವಾಟ್ಸಪ್ ಸರ್, ಆಟೋಮೆಟಿಕ್ಲಿ ಇಟ್ ವಿಲ್ ಗಿವ್ ಆನ್ಸರ್ ಸರ್. ನೋ ಟೈಮ್ ಚಾಟ್ ಬಾಟ್ ಮೆಸೇಜು ಇದೆ ಸರ್, ವಾಯ್ಸ್ ಮೆಸೇಜ್ ಇದೆ. ಅದು ಸ್ಟಾರ್ಟ್ ಮಾಡಿ ಕೇಬಲ್ कौन तो भाई ना अंदर है जन के नंबर 76 के लिए ना कैसा आएगा देखो जो लगा को वो देखो. अस्सलाम वालेकुम, मैं कर्नाटक से हज आ गया, हम बोल रही हूँ. हज 2027 की जानकारी के लिए मैं आपको कैसे मदद कर सकती हूँ? ಯಾವಾಗ ಬೆಂಗಳೂರಿಂದ ಹೊರಡ್ತಾರೆ? ಸ್ವಲ್ಪ ತಾಯಿ, ನಾನು ಗೈಡ್ಲೈನ್ಸ್ ಚೆಕ್ ಮಾಡ್ತೀನಿ. ಕ್ಷಮಿಸಿ, ಬೆಂಗಳೂರಿನಿಂದ ಯಾತ್ರಿಗಳು ಹೊರಡುವ ನಿಖರವಾದ ದಿನಾಂಕದ ಬಗ್ಗೆ ಇಲ್ಲಿ ಮಾಹಿತಿ ಇಲ್ಲ. ಇದರ ಬಗ್ಗೆ ಹೆಚ್ಚಿನ ವಿವರ ತಿಳಿಯಲು ನಮ್ಮ ಹ್ಯೂಮನ್ ಕೋಆರ್ಡಿನೇಟರ್ ನಿಮಗೆ ಕಾಲ್ ಮಾಡಬೇಕಾ? ಆಗ್ಬಹುದು. ಸರಿ, ಖಂಡಿತ. ನಿಮ್ಮ ಪ್ರಶ್ನೆಯನ್ನು ನಾನು ನೋಟ್ ಮಾಡಿಕೊಂಡಿದ್ದೇನೆ. ನಮ್ಮ ಕೋಆರ್ಡಿನೇಟರ್ ನಿಮಗೆ ಕಾಲ್ ಮಾಡಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾನು ನಿಮ್ಮ ಕಾಲ್ ಬ್ಯಾಕ್ ನಂಬರ್ ಮತ್ತು ಹೆಸರನ್ನು ನೋಟ್ ಮಾಡಿಕೊಳ್ಳಬಹುದಾ? ಎಷ್ಟು ಹಜ್ಜಾಜಿಗಳು ಕರ್ನಾಟಕದಿಂದ ತೆರಳುತ್ತಿದ್ದಾರೆ? ಸ್ವಲ್ಪ ತಾಯಿರಿ, ನಾನು ಗೈಡ್ಲೈನ್ಸ್ ಚೆಕ್ ಮಾಡ್ತೀನಿ. ಕ್ಷಮಿಸಿ, ಈ ವರ್ಷ ಕರ್ನಾಟಕದಿಂದ ಎಷ್ಟು ಯಾತ್ರಿಗಳು ತೆರಳುತ್ತಿದ್ದಾರೆ ಅನ್ನೋ ನಿಖರವಾದ ಸಂಖ್ಯೆ ಇಲ್ಲಿ ಲಭ್ಯವಿಲ್ಲ. ಇದರ ಬಗ್ಗೆಯೂ ನಮ್ಮ ಕೋಆರ್ಡಿನೇಟರ್ ನಿಮಗೆ ಕಾಲ್ ಮಾಡಿದಾಗ ಮಾಹಿತಿ ಕೊಡ್ತಾರೆ, ಸರಿನಾ? ರಾಜ್ಯ ಹಜ್ ಕಮಿಟಿಯ ಅಧ್ಯಕ್ಷ ಅಂತ ಸುಲ್ಫಿಕರ್ ಟಿಪ್ಪರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಗೆ ಅತ್ಯಂತ ಗೌರವಿತರು. ರಾಜ್ಯ ಸಭೆಯಲ್ಲಿ ಇವತ್ತು ವಿಫಲ ಮುಖ್ಯ ಸಚೇತಕ, ನಮ್ಮ ಪ್ರತಿಪಕ್ಷದ ಮುಖ್ಯ ಸಚೇತಕರಾಗಿರುವಂಥ ನಾಸಿರ್ ಹುಸೇನ್ ರವರು, ವಿಧಾನ ಪರಿಷತ್ ಸದಸ್ಯರಾದಂಥ ಜಬ್ಬಾರ್ ಅವರು, ವಿಧಾನಸಭೆಯ ಸದಸ್ಯರಾದಂಥ ಯಾಸಿರ್ ಪಠಾಣ್ ಅವರು, ನಮ್ಮ ಸಮಿತಿಯ ಕಮಿಟಿಯ ಸದಸ್ಯರಾದಂಥ ಮುಜಾಹಿದ್ ಇರಲಿ, ಮುಜಾಮಿಲ್ ಇರಲಿ, ಮತ್ತು ವಾಸಿಲ್ ಶಾಹಿದ್, ಸಮಿ ಹಾಗೂ ಇಲ್ಲಿದ್ದ ಸದಸ್ಯರು ನಮ್ಮ ಅಧಿಕಾರಿ ವರ್ಗದಲ್ಲಿ ಇದ್ದಾರೆ. ಕರ್ನಾಟಕ ಹಜ್ ಕಮಿಟಿ ಇವತ್ತು ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಹಜ್ ಸಮಿತಿ ಎಂದು ಆ ಗೌರವ ಪಡೆದಿದೆ. ಈ ಗೌರವ ಪಡಿಬೇಕಾದ್ರೆ ಈ ಹಿಂದೆ ಕೆಲಸ ನಿರ್ವಹಿಸಿದಂತೆಲ್ಲ
ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲ ಅಧಿಕಾರಿ ವರ್ಗದವರು, ಮಂತ್ರಿಗಳು ಮತ್ತು ಸರ್ಕಾರ ಆ ಒಗ್ಗಟ್ಟಿನ ಕೆಲಸದಿಂದಾಗಿ ಬಹುಶಃ ಇವತ್ತು ದೇಶದಲ್ಲೇ ಒಂದು ಮಾದರಿಯಾದ ಹಜ್ ಕಮಿಟಿಯಾಗಿ ಇದು ಸರ್ವರ್ ಕೂಡ ಗೌರವದ ಮತ್ತು ಸಂತೋಷದ ವಿಚಾರ. ಈ ಒಂದು ವ್ಯವಸ್ಥೆ ಏನಿದೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದ ನಾವು 1ನೇ ಸ್ಥಾನದಲ್ಲಿದ್ದೇವೆ, ಅದನ್ನು ಇನ್ನಷ್ಟು ಉತ್ತಮವಾಗಿ ತಗೊಂಡು ಹೋಗುವುದೇ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನಾನೊಬ್ಬ ಸಚಿವನಾಗಿ ಸರ್ಕಾರದ ಮುಖಾಂತರ ಒದಗಿಸಿಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಈಗಾಗಲೇ ಸಲಹೆ ಸೂಚನೆ ನೀಡಲು ನಾಸೂರ್ ಹುಸೇನ್ MP ಗಳು, ಮನ್ಸೂರ್ ಅವರು, ಇದರಲ್ಲಿ ಅನುಭವ ಪಡೆದಿರುವಂಥ ಜಮೀರ್ ಅಹಮದ್ ಅವರು, ಅದೇ ರೀತಿ ನಮ್ಮ ರಹೀಮ್ ಖಾನ್ ಅವರು, ನಸೀರ್ ಅಹಮದ್ ಅವರು, ನಮ್ಮೆಲ್ಲ ಹಿರಿಯರು ಇವತ್ತು ನಮ್ಮ ರಿಜ್ವಾನ್ ಅವರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಜೊತೆಯಾಗಿ ಸರ್ವರಿಗೆ ಕೂಡ ಗೌರವ ಬರೋದು ಕೆಲಸ ನಾವು ಇವತ್ತು ಮಾಡ್ತೇವೆ. ಇದಕ್ಕೆ ಅನುಗುಣವಾಗಿ ನಾನು ಇವತ್ತು ಈ ವರ್ಷ ಟೋಟಲ್ ಹಜ್ ಯಾತ್ರಿಗಳು ಈಗಾಗಲೇ ಅವಕಾಶ ಸಿಕ್ಕಿದವರು, ಅಪ್ಲಿಕೇಶನ್ ಹಾಕಿದವರು 17,569. ಸರ್ವರಿಗೆ ಕೂಡ ಅವಕಾಶ ಸಿಕ್ಕುವುದಿಲ್ಲ. ಅಲ್ಲಾಹ್ ತಾಲಾ ಯಾರನ್ನು ಇಚ್ಛಿಸ್ತಾನ ಅವರೆಷ್ಟೇ ಕಷ್ಟ ಇದ್ರೂ ಕೂಡ ಅವರು ಅಲ್ಲಿಗೆ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಮುಟ್ತಾರೆ. ಇನ್ನೊಬ್ಬ ಎಷ್ಟೇ ಅನುಕೂಲಸ್ಥ ಇದ್ರೂ ಕೂಡ ಆ ಒಂದು ಸಮಯದಲ್ಲಿ ಅವರಿಗೆ ಮುಟ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇವತ್ತು ನಮ್ಮೆಲ್ಲರ ಪರವಾಗಿ ನಮ್ಮನ್ನೆಲ್ಲ ಪ್ರದರ್ಶಿಸಲಿಕ್ಕಾಗಿ ಸುಮಾರು 11,069 ಜನ ಇವತ್ತು ಆಯ್ಕೆ ಆಗಿದ್ದಾರೆ. ಅವರಿಗೆ ಬೇಕಾಗುವಂಥ ಎಲ್ಲ ಟ್ರೈನಿಂಗ್, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರುವಂಥ ಎಲ್ಲ ಇವತ್ತು ಗೈಡ್ಲೈನ್ಸ್ ಮತ್ತು ಅದಕ್ಕೆ ಬೇಕಂದ ಸವಲತ್ತುಗಳು ಇಲ್ಲಿಗೆ ಬಂದಾಗ ಬಹುಶಃ ಅವರಿಗೆ ಅವರ ಕುಟುಂಬಸ್ಥರಿಗೆ ಇಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಇಲ್ಲಿಂದ ಅತ್ಯಂತ ನೆಮ್ಮದಿಯಿಂದ ಸಂತೋಷದಿಂದ ಒಂದು ಪಾವಿತ್ರತೆಯಿಂದ ನಿರ್ಮಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಇವತ್ತು ಕೊಡಲಾಗಿದೆ. ಅದನ್ನು ಇವತ್ತು ಏರ್ಪಡಿಸಲಾಗುವುದು. ಅದಕ್ಕಾಗಿ ಈಗಾಗಲೇ ಹಜ್ ಕಮಿಟಿಯ ಅಧ್ಯಕ್ಷರ ಸದಸ್ಯರ ನೇತೃತ್ವದಲ್ಲಿ ಅವರೇ ಇವತ್ತು ಕಾರ್ಯಕರ್ತರನ್ನು, ವಾಲಂಟಿಯರ್ಸನ್ನು, ಸ್ವಯಂ ಸಂಘದ NGOsಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಅವರಿಗೆ ಅವಕಾಶ ನಾವು ಮಾಡಿ ಇವತ್ತು ಕೊಡ್ತೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಒಂದು ವೆಬ್ ಪೋರ್ಟಲನ್ನು ಕೂಡ ಪ್ರಪ್ರಥಮ ಬಾರಿಗೆ ಒಂದು ಮಾಡೆಲ್ ಆಗಿ ಇವತ್ತು ವೆಬ್ ಪೋರ್ಟಲ್ ಕೂಡ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ನಮ್ಮ ರಾಜ್ಯದ ಯಾವುದೇ ಜನತೆಗೂ ಕೂಡ ಹಜ್ಜಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಇವತ್ತು ಮಾಹಿತಿ ಬೇಕು ಆ ಎಲ್ಲ ಮಾಹಿತಿಯನ್ನು ಕೂಡ ಅವ್ರು ನೇರವಾಗಿ ಅವರ ಕೈ ಅಂಗಳದಲ್ಲಿ ಮೊಬೈಲ್ನಿಂದಲ್ಲ, ಮೊನ್ನೆ ಕಂಪ್ಯೂಟರ್ನಿಂದಲ್ಲ ಬಹುಶಃ ಅದು ಪಡೆದುಕೊಳ್ಳುವಂಥ ಒಂದು ಅವಕಾಶ ಇವತ್ತು ಅವರಿಗೆ ಸಿಕ್ಕಿದೆ. ಬಹುಶಃ ಇದೊಂದು ವಿನೂತನವಾದ ಒಂದು ಸಿಸ್ಟಮನ್ನು ಇವತ್ತು ತಂದಿದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರಲ್ಲಿ ಎರಡು ಕೂಡ ಅವಕಾಶ ಇದೆ. ಒಂದು ಬಹುಶಃ ನಮಗೆ ಯಾರಿಗೆ ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ, ಟೈಪ್ ಮಾಡ್ಬೋದು. ಟೈಪ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬರೀ ವಾಯ್ಸಲ್ಲಿ ಕೇಳಿದರೆ ಬಹಳ ಸ್ಪಷ್ಟವಾದ ಉತ್ತರ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಕಾಲದ ಮತ್ತು ಆಧುನಿಕ ತಂತ್ರಜ್ಞಾನದೊಟ್ಟಿಗೆ ಹಜ್ ಕಮಿಟಿಯು ಜೊತೆಗೆ ಹೋಗುತ್ತಿರುವುದು ನಮಗೆ ಕೂಡ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಸದುಪಯೋಗವನ್ನು ಕೂಡ ಸರ್ವರ್ ಕೂಡ ಪಡ್ಕೊಳ್ಬೇಕು. ಮತ್ತು ಇದೀಗ ಪ್ರಾರಂಭ ಆದದ್ದು ಅಷ್ಟೇ, ಇದಕ್ಕೆ ಕೆಲವು ಮಾಹಿತಿಗಳು ಇನ್ನೂ ಕೂಡ ಫೀಡ್ ಆಗ್ತಾ ಬರಬೇಕು. ಆದ ಕಾರಣ ಕರೆಕ್ಷನ್ ಆ್ಯಂಡ್ ಎರರ್ ಸ್ಟಾರ್ಟಿಂಗಲ್ಲಿ ಇದ್ದೇ ಇರ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಹಜ್ ಕಮಿಟಿಯ ಈ ಒಂದು ಹಜ್ ಭವನದಲ್ಲಿ ಬಹುಶಃ ಸುಸಜ್ಜಿತವಾದ ಆಡಿಟೋರಿಯಂ ಕೂಡ ಇವತ್ತು ರೆಡಿಯಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಆ ಒಂದು ಅತ್ಯುತ್ತಮವಾದ ಮತ್ತು ಸರ್ವರಿಗೂ ಕೂಡ ಪ್ರಯೋಜನ ಆಗುವಂತಹ ಸುಮಾರು 750 ಸೀಟಿಂಗ್ ಕೆಪಾಸಿಟಿಯ ಇವತ್ತು ಆಡಿಟೋರಿಯಂ ಕೂಡ ಇವತ್ತು ಸಮಾಜಕ್ಕೆ ಇವತ್ತು ಅರ್ಪಿಸಲಾಗುವುದು. ಅದರಿಂದ ಆರ್ಥಿಕತೆ ಒಂದು ವ್ಯವಸ್ಥೆ ಕೂಡ ಪಡ್ಕೊಳ್ಳಿಕ್ಕೆ ಈಗಾಗಲೇ ಅದನ್ನು ಚರ್ಚಿಸಿ ಹಜ್ ಕಮಿಟಿಯವರು ಅದನ್ನು ತೀರ್ಮಾನ ಇವತ್ತು ಮಾಡ್ತಾರೆ. ಬಹುಶಃ ಇವತ್ತು ಈ ಒಂದು ಹಜ್ ಭವನದ ಕಟ್ಟಡ ಹಜ್ ಯಾತ್ರಿಗಳ ಕಾಲದಲ್ಲಿ ಮಾತ್ರ ಅಲ್ಲ, ಮತ್ತೆ ಕೂಡ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಬಹುಶಃ ಐತಿಹಾಸಿಕವಾದ ಮತ್ತು ಒಂದು ಪಾವಿತ್ರತೆಯ ಇವತ್ತೊಂದು ಇಸ್ಲಾಮಿಕ್ ಮ್ಯೂಸಿಯಂ ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಕೂಡ ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಬರೀ ನಮ್ಮ ಬೆಂಗಳೂರಿಗೆ ಮಾತ್ರ ಅಲ್ಲ, ಬಹುಶಃ ಆಲ್ ಇಂಡಿಯಾದಂತಹ ಯಾತ್ರಿಗಳು ಕೂಡ ಇಲ್ಲಿ ಬಂದಾಗ, ವಿದೇಶದವರು ಕೂಡ ಇಲ್ಲಿ ಬಂದ ಸಂದರ್ಭದಲ್ಲಿ ಅವರಿಗೂ ಕೂಡ ಇಲ್ಲಿ ಬಂದು ನೋಡಿ ಹೋಗುವಂಥ ಅವಕಾಶ ಆದರೆ
ಇಡೀ ಹಜ್ ಭವನದ ಆ ಒಂದು ಈ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗ್ತದೆ. ಅದು ಕೂಡ ಆದಷ್ಟು ಇವತ್ತು ಬೇಗನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ಎಲ್ಲ ಸಹಕಾರವನ್ನು ಕೊಡಲಾಗುವುದು. ಇದರ ಜೊತೆಯಲ್ಲಿ ನಮ್ಮ ಹಜ್ ಭವನವನ್ನು ನಮ್ಮ ರಾಜ್ಯದ 4 ಕಡೆ ಪ್ರಾರಂಭ ಮಾಡಲು ಇವತ್ತು ಉದ್ದೇಶಿಸಲಾಗಿದೆ. 1 ಮಂಗಳೂರಿನಲ್ಲಿ, 2 ನಮ್ಮ ಹುಬ್ಳಿ, 3ನೇ ಗುಲ್ಬರ್ಗ, ಬಹುಶಃ 4ನೇ ಇವತ್ತು ಬೀದರ್ನಲ್ಲಿ ಕೂಡ ಇವತ್ತು ಆಸಕ್ತಿಯಿಂದ ಜಾಗ ಎಲ್ಲ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಸರ್ಕಾರ ಮತ್ತು ಹಜ್ ಕಮಿಟಿ ಅವರು ತೀರ್ಮಾನ ಮಾಡಲಾಗುವುದು. ಒಟ್ಟಾರೆಯಾಗಿ ಈಗ ಮಾಡುವಂಥ ನಮ್ಮೆಲ್ಲ ಕೆಲಸ, ಅದು ನಾನು ಮಂತ್ರಿ ಆಗಿರಲಿ, ನಮ್ಮ ಸದಸ್ಯರಿರಲಿ, ಶಾಸಕ ಮಿತ್ರರಿರಲಿ, ಕಮಿಟಿ ಅವರಿರಲಿ, ಚೇರ್ಮನ್ ಇರಲಿ, ಇದೆಲ್ಲವೂ ಕೂಡ ಭವಿಷ್ಯದ ಜನಾಂಗಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಇದು ಬಿಟ್ಟು ಕೊಡುವಂಥ ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಉದ್ದೇಶದಿಂದ ನಾವು ಇವತ್ತನ್ನು ಹಂತ ಹಂತವಾಗಿ ಇವತ್ತು ಪ್ರಾರಂಭ ಇವತ್ತು ಮಾಡ್ತಾರೆ. ನಾವು ಎಷ್ಟೆಷ್ಟು ಚೆನ್ನಾಗಿ ಇವತ್ತಿದ್ದರೆ ಅದು ನಮ್ಮ ಹಿರಿಯರು ಕೊಟ್ಟದ್ದನ್ನು ನಾವು ಇವತ್ತು ಉಪಯೋಗಿಸಿ ಮಾಡ್ತಾ ಇದ್ದೇವೆ. ನಾವಿನ್ನು ಹೋಗುವಾಗ ಇದನ್ನು ಬೇರೆಯವರಿಗೆ ಉತ್ತಮವಾಗಿ ಬಿಟ್ಟುಕೊಡೋ ಜವಾಬ್ದಾರಿಯೇ ನಮ್ಮದು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲರ ಸಹಕಾರ ಪಡೆದುಕೊಂಡು ಒಂದು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಗುರುತಿಸಿಕೊಳ್ಳುವಂಥ ಹಜ್ ಭವನ್ ಅಥವಾ ಹಜ್ ಭವನ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಲಿಕ್ಕೆ ಎಲ್ಲರ ಹಜ್ ಕಮಿಟಿ ಅಧ್ಯಕ್ಷ ಸದಸ್ಯರ ನಮ್ಮೆಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಜ್ ಯಾತ್ರೆ ಅಲ್ಲದೆ ಉಮ್ರಾ ಯಾತ್ರೆನೂ ಸಹ ಪ್ರಾರಂಭ ಅದು ಇದೆ. ಇಲ್ಲ, ಅದನ್ನು ಕೂಡ ಪ್ರಾರಂಭ ಮಾಡಬೇಕು, ಅದನ್ನು ಪ್ರಾರಂಭ ಮಾಡ್ತೇವೆ. ಇದರಿಂದ ಏನಾಗ್ತಂದ್ರೆ ಹೌದು, ಪವಿತ್ರವಾದ ಉಮ್ರಾ ಯಾತ್ರೆ ಇವತ್ತು ಹಜ್ ಯಾತ್ರೆಗೆ ಬಹುಶಃ ಎಲ್ಲರಿಗೆ ಆಸೆದರೂ ಕೂಡ ಎಲ್ಲರಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮೊದಲೊಂದು ಉಮ್ರಾ ಯಾತ್ರೆ ಹೋಗಿ ಬರುವಂಥ ಒಂದು ಕನಸನ್ನು ಮತ್ತು ಆಶೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಈಗ ಪ್ರೈವೇಟ್ ಏಜೆನ್ಸಿ ಮಾತ್ರ ಅದನ್ನು ನಡೆಸುವುದು. ಕೆಲವು ಸರಿಯಾಗಿ ನಡೆಸ್ತಾರೆ, ಕೆಲವು ಸರಿಯಾಗಿ ನಡೆಸೋದಿಲ್ಲ. ಇನ್ನು ಕೆಲವು ಬಹಳಷ್ಟು ಕಾಸ್ಟ್ಲಿ, ಬಹಳಷ್ಟು ಇವತ್ತು ಕಂಪ್ಲೇಂಟ್ ಕೂಡ ಇದೆ ಪ್ರತಿಯೊಂದು ಕಡೆಯಿಂದ. ಇಲ್ಲಿ ಹೋದ ನಂತರ ಬಹುಶಃ ಅವರಿಗೆ ಆಗುವ ಸಮಸ್ಯೆಗಳು, ಬರುವಾಗ ಸಮಸ್ಯೆಗಳು, ಯಾರು ಕೂಡ ಒಂದು ನೆಮ್ಮದಿಯಿಂದ ಸ್ವಾಭಿಮಾನ ಧೈರ್ಯದಿಂದ ಹೋಗುವಂಥ ವ್ಯವಸ್ಥೆಯಲ್ಲಿ ಇಲ್ಲ. ಒಮ್ಮೆ ಕರೆಕ್ಟಾಗಿ ಹೋಗಿ ಬಂದರೆ ಸಾಕಂತೇಳಿ ಆ ಭಾವನೆಯಿಂದ ಹೋಗ್ತಾರೆ. ಅದರ ಜೊತೆಯಲ್ಲಿ ರೇಟ್ ಕೂಡ ವಿಪರೀತವಾಗಿರ್ತದೆ. ಆದ ಕಾರಣ ಬಹುಶಃ ನಮಗೆಲ್ಲ ವ್ಯವಸ್ಥೆ ಇರುವ ಕಾರಣ ಮತ್ತು ಈಗಾಗಲೇ ಹಜ್ ಕಮಿಟಿ ಅವರಿಗೆಲ್ಲ ಕೂಡ ಇದರ ಪವಿತ್ರದ ಮಕ್ಕ ಇರಲಿ, ಮದೀನಾ ಇರಲಿ, ಏರ್ಪೋರ್ಟ್ ಇರಲಿ, ಎಲ್ಲವೂ ಕೂಡ ಯಾವ ರೀತಿ ವ್ಯವಹಾರ ಬೇಕಂತ ಒಂದು ಅದರ ಬಗ್ಗೆ ಒಂದು ಅವರಿಗೆ ಅನುಭವ ಇರುವ ಕಾರಣ ನಾವು ರಾಜ್ಯದ ಹಜ್ ಕಮಿಟಿ ವತಿಯಿಂದಲೇ ಪವಿತ್ರವಾದ ಉಮ್ರಾ ಯಾತ್ರೆಯನ್ನು ಸರ್ಕಾರ ಮುಖಾಂತರ ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡ್ತೇವೆ ಮತ್ತು ಅತಿ ಶೀಘ್ರದಲ್ಲಿ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಇದರಿಂದ ಬಹಳಷ್ಟು ಜನಕ್ಕೆ ಒಂದು ರೇಟ್ನಲ್ಲಿ ಕೂಡ ಕಡಿಮೆ ಆಗ್ತದೆ ಮತ್ತು ಭದ್ರತೆ ಇರ್ತದೆ. ಹೋಗಿ ಬರೋ ತನಕ ಅವರಿಗೆ ಒಂದು ಭದ್ರತೆ ಕೆಲಸ ಇವತ್ತು ಆಗ್ತದೆ. ಹಜ್ ಕಮಿಟಿ ಕೂಡ ಸ್ವಲ್ಪ ಮಟ್ಟ ಇನ್ಕಮ್ ಕೂಡ ಆಗ್ತದೆ. ಇದೆಲ್ಲ ಒಂದು ಬಹಳಷ್ಟು ಪ್ರಯೋಜನ ಕಾರಣ ಇದನ್ನು ಕೂಡ ಮುಂದಿನ ದಿನಗಳೇ ಆದಷ್ಟು ಶೀಘ್ರದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. Honorable sir, on behalf of my media fraternity, I congratulate you, the dignitaries here, particularly the Hajj Committee, like Mr. Officer Mokashi sir, for commendable work done in last 2 years. Having said that, sir, this infrastructure is very huge with modern amenities, facilities. Minister sir, this is a huge infrastructure with modern facilities, amenities. Human resource working 365 days. Can this place be utilized for any other purposes for welfare of our community? See, what is in your mind and question is already implemented, planned to implement by the committee. One is, as you say, the infrastructure and the human resource should be utilized for the benefit of the society and the day-to-day activities. One thing is that auditorium is ready, where it will be, we can give on rent for other good functions only, which will come in a preview and our limit and rules and regulations, one, with few conditions. Second thing is, as our Honorable, what's his name? Maulana Khalid Beg, who has done at one Islamic museum, an exhibition recently in Bangalore. The Hajj Committee has I have collaborated with them that this ground basement and the top floor, that Islamic world-class Islamic exhibition and museum will be set up here. And as you say, when it is completed, 24 hours the people will come over here, and this will be a great place of the people movement. And we have got the place for competitive exams. The students who are studying for competitive exams, not only ISKS but all the preliminary exams on the government sector.
So as you say, this just started. One by one will keep on adding. By the time few years, this will be one of the best places where people will be moving around, they'll be coming and going, or it will be a one place which will be used for the society and the community in the days to come. Okay, sir, one of the important ಬೆಂಗಳೂರಲ್ಲಿ ಇಲ್ಲಿಗಲ್ ಟೂರ್ ಆಪರೇಟರ್ಸ್ ಇದ್ದಾರೆ ಸರ್. ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ. ಭಾರಿ ಕಟ್ಕೊಂಡು Yes. ಹೋಗ್ತಾರೆ. How will you protect? How will you ಅವ್ರಿಗೆ ಯಾವ protect? ತರ ನೀವು ಇದು ಮಾಡ್ತೀವಿ? People they scam, particularly in Hajj season. We have already Can framed some rules. I do have a question. Like the portal they made in that for like Umrah and for Hajj, not Umrah, Hajj. Like I want them to add Umrah also and for Baghdad and Iraq also. Like many of the people has like want us to go over there also with that also. No, like. Good suggestion, we'll consider. सर एग्जीबिशन का बजट क्या है और क्या ये पब्लिक के लिए फ्री रहेगा? अभी ये स्टार्टिंग स्टेज में है, अभी वे जस्ट प्लान्ड, अभी टेक ऑफ नहीं हो रहा है. टेक ऑफ होने के पहले सभी डिटेल्स हम देंगे. यूपीएससी कोचिंग जो दिया जा रहा है वो माइनॉरिटी डिपार्टमेंट की तरफ से है, शायद रेंट पे देते हैं. हज कमेटी की तरफ से डायरेक्ट भी कर सकते हैं क्योंकि हज कमेटी का बजट लिमिटेड है. अब उसको बजट बढ़ा के वो स्कीम यहाँ भी ले सकते हैं क्योंकि सिर्फ हज को भेजने के बाद में काम नहीं रहता यहाँ पे, तो उसे और बढ़ा सकते हैं. नहीं, हम डिस्कस करेंगे. हज कमेटी को कितना बजट चाहिए उतना बजट हम देंगे. Sir, two things Usman we Kab- observed in the last Hajj 2026 is concerned. One is regarding these watches, the gadgets, something which was relevant or irrelevant. Kiran Rijiju Center, thousands of rupees lost, not used there. Second thing, regarding this children age category, last minute, unfortunately, most of the children had to cry. Now this time, will you bring out some kind of a mechanism before you also, unnecessary things are not added because every single rupee a Haji pays comes from a savings of years and years. So we'll discuss this with our State Hajj Committee chairman, members and representatives. Whatever things should be set right here, we'll do it here. Whatever should be set right in the Central Hajj Committee, we'll go there, we'll meet and we'll give a request to set it right. We have got 2 Rajya Sabha MPs also with us. They will take the lead and we'll be with them. ये भी आ रही है सर, ग्राउंड फ्लोर में मस्जिद होना चाहिए. हाँ, वो कर रहे हैं. सर हज भवन का काम बहुत डिले है. हमारे साल सवाल पूछते हैं, 4-5 सालों से हर बार बोला जाता है कि अपडेट नहीं मिल पाता. मैंगलोर का पूरा टोटल 4 हज भवन जो 3 बनने वाले हैं. नहीं, वो सच है. ये बजट में नो, जल्दी से जल्दी हम इधर स्टार्ट करेंगे. अल्हम्दुलिल्लाह हमारे यूटी खादर साहब हज मिनिस्टर होने के बाद आज हज कमेटी विजिट किए, जिसके अंदर हमारे पूरे मेंबर्स को भी हम दावत दिए थे. तो इसके अंदर हमारे पूरे मेंबर्स शिरकत किए. हमारे एमपी साहब, हमारे जब्बार साहब, नासिर हुसैन साहब, जब्बार साहब, हमारे मुजाहिद भाई, मुजम्मिल भाई, शाहिद साहब, बेलगाम से हमारे समी भाई, चनपटना से हमारे वासिल भाई, पूरे अल्हम्दुलिल्लाह पूरे मेंबर शिरकत किया है. तो इसके अंदर हमारे जितने भी अब तक के जो हज कमेटी के कारनामे थे, जो डेवलपमेंट्स हुए, उसका पूरा जायजा लिया गया. और हमारे जो ऑडिटोरियम पूरा कंप्लीट हो चुका है उसका जायजा लिया गया. और जो 4 हज हाउसेस आ रहे हैं स्टेट के अंदर उसके बारे में, और उम्रे के बारे में, और मंगलोर में, गुलबर्गा, बिदर और नया जो हुबली में आ रहा है उसके बारे में भी तफसील से बात हुई. तो इंशाल्लाह मिनिस्टर साहब दिल्ली को भी इंशाल्लाह एक डेलीगेशन के जरिए से हम लोग जा रहे हैं सेंट्रल मिनिस्टर को बात करने के लिए उम्रा के बारे में, और जो दूसरे मसले जो हज 2026 में जो हुज्जाज इकराम को पेश है उसके बारे में भी इन डिटेल सेंट्रल में बात होगी. वेबसाइट भी लॉन्च किए. हाँ, आज 2 वेबसाइट अल्हम्दुलिल्लाह लॉन्च किए. और हमारी हज कमेटी में जितने भी हमारे कायद बीजेड जमीर अहमद खान साहब हो, हमारे जितने भी मेंबर्स हो, हमारे स्टाफ हो, हमारे तमाम वॉलंटियर्स जो भी काम किए अल्हम्दुलिल्लाह, उसके बारे में जो हमारे जमीर साहब की खिदमत रही है उसके बारे में भी हमारे यूटी खादर साहब को बोले हम लोग. तो अल्हम्दुलिल्लाह जो भी है इंशाल्लाह पूरे जितने भी यूनाइटेडली हमारे जमीर साहब के लीडरशिप में हमारे और एक मिनिस्टर जनाब रिजवान अरशद साहब और यूटी खादर साहब जो जितने भी हमारे मुस्लिम MLCs हैं उनको तमाम को साथ लेके पूरे मेंबर्स के साथ इंशाल्लाह मंगलूर का हज हाउस का इनाग्रेशन होएगा. उसके बाद गुलबर्गा का होएगा, उसके बाद यहाँ के अनेक्स बिल्डिंग का होएगा, और उम्रे का भी इंशाल्लाह शुरू होगा. हाँ, फर्स्ट टाइम जो वर्ल्ड क्लास म्यूजियम जो बनाना है अल्हम्दुलिल्लाह उसके बारे में भी यूटी खादर साहब अप्रूवल कर चुके हैं कि इंशाल्लाह ये बहुत ज़रूरी है, जिसके अंदर हुजूर की पूरी सीरत के बारे में इंशाल्लाह जो वर्ल्ड क्लास म्यूजियम है जो मदीने में और मक्के में है इंशाल्लाह उससे अच्छा इंशाल्लाह हम लोग
कोशिश कर रहे हैं कि बनाने के लिए। अभी इंशाल्लाह फंड्स का थोड़ा हम लोग फंड्स के लिए इंतजार कर रहे हैं। अब मिनिस्टर साहब बोल रहे हैं कि इमीडिएटली सैंक्शन करेंगे, बल्कि जैसे ही आता है इंशाल्लाह सितंबर फर्स्ट वीक या सेकेंड वीक में इंशाल्लाह हम लोग सितंबर में इंशाल्लाह इनाग्रेशन करेंगे। म्यूजियम के लिए हमारा जो बेसमेंट है, बेसमेंट भी 4th फ्लोर यूज करेंगे, और जो बाहर मस्जिद जो 4th फ्लोर में बहुत सारों को तकलीफ होती है, इसलिए मस्जिद भी इंशाल्लाह ग्राउंड फ्लोर में आ जाएगी। हाँ, हुबली हज भवन का ऑलरेडी इंस्पेक्शन कर चुके हैं जिलानी साहब में, और इंशाल्लाह हमारे पूरे मेंबर्स को भी नेक्स्ट डे लेके जाएंगे। तो कुछ भी प्रॉब्लम नहीं, जगह बहुत अच्छी है, 4 एकड़ जगह ऑलरेडी हमको इंस्पेक्शन करके अप्रूवल दियो हज कमेटी से बोले थे, तो हम लोग ऑलरेडी अप्रूव करके अभी अर्बन डेवलपमेंट जाके है इंशाल्लाह फाइल, तो वहां से हमारे यूटी खादर साहब, हमारे जमीर साहब, हमारे मिनिस्टर साहब रिजवान साहब पूरे मिलके इंशाल्लाह उसका अप्रूवल ले लेंगे।